ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಸಿಸೇರಿಯನ್ ಆದ ನಂತರ ಕೆಳಗಡೆ ಹೊಟ್ಟೆಯ ಭಾಗದಲ್ಲಿ ಬಿದ್ದಿರ್ತಕ್ಕಂಥ ಹೊಲಿಗೆ ಯಾವುದೇ ರೀತಿಯಂತ ಇನ್ಫೆಕ್ಷನ್ ಅಥವಾ ಸೋಂಕು ಇಲ್ಲದೆ ಆ ಗಾಯ ಓಪನ್ ಆಗದೆ ಇರೋ ಹಾಗೆ, ಯಾವುದೇ ರೀತಿಯಂತ ಸೋರುವಿಕೆ ಅಥವಾ ಕೀವು ಬರದೇ ಇರೋ ಹಾಗೆ ಹೇಗೆ ನಾವು ಅದನ್ನ ತಡೆಗಟ್ಟಬೇಕು, ಹೇಗೆ ಗಾಯದ ಆರೈಕೆ ಇರಬೇಕು, ಯಾವ ರೀತಿಯಂತ ಒಂದು ಕ್ರಮಗಳನ್ನ ನಾವು ಅನುಸರಿಸಬೇಕು ಅನ್ನೋದನ್ನ ನೋಡೋಣ. ಈ ನಿಟ್ಟಿನಲ್ಲಿ ನಿಮಗೆ ಆಪರೇಷನ್ ಆದ ಮೊದಲನೇ ದಿನದಿಂದ ನೀವು ಯಾವ ಕ್ರಮಗಳನ್ನ ಅನುಸರಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಓಕೆನಾ? ಮೊದಲನೇದಾಗಿ ಅನ್ಕೊಳ್ಳೋದು ಸ್ನಾನದ ವಿಚಾರವಾಗಿ ಬಂದ್ರೆ, ಎಷ್ಟೊಂದು ಜನ ಹೆಣ್ಮಕ್ಳು ತಿಳ್ಕೊತಾರೆ, ಓಕೆ ಕೆಳಗಡೆ ನಮ್ಗೆ ಹೊಲಿಗೆ ಬಿದ್ದಿದೆ, ಅದ್ರ ಮೇಲೆ ಬ್ಯಾಂಡೇಜ್ ಹಾಕಿದ್ದಾರೆ, ಈಗ ನಾವು ಅದನ್ನ ಸ್ನಾನ ಮಾಡಿದ್ರೆ ಅದು ಬ್ಯಾಂಡೇಜ್ ಒದ್ದೆ ಆಗುತ್ತೆ, ಗಾಯ ಒದ್ದೆ ಆಗುತ್ತೆ ಅಂತ ಅನ್ಕೋತಾರೆ. ನೋಡಿ, ಮೋಸ್ಟ್ ಆಫ್ ದ ಟೈಮ್ ನಾವು ಹೊಲಿಗೆ ಹಾಕಿರೋ ಜಾಗಕ್ಕೆ ವಾಟರ್ ಪ್ರೂಫ್ ಡ್ರೆಸ್ಸಿಂಗ್ ನ ಮಾಡಿರ್ತೀವಿ. ಇದೇ ಕಾರಣಕ್ಕೆ ನೀವು ನಿಮ್ಗೆ ಆಪರೇಷನ್ ಆದ ಮರುದಿನದಿಂದಲೇ ನೀವು ಧಾರಾಳವಾಗಿ ಸ್ನಾನನ ಮಾಡಬಹುದಾಗಿರುತ್ತೆ. ಈ ಸ್ನಾನ ಮಾಡುವಾಗ ಬೇರೆ ಸ್ಪೆಷಲೈಸ್ಡ್ ಸಾಬೂನು, ವಿಶೇಷವಾದ ಸಾಬೂನೇನು ಅವಶ್ಯಕತೆ ಇರಲ್ಲ. ನೀವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿರತಕ್ಕಂಥ ಸೋಪನ್ನೇ ಬಳಸಬಹುದು. ಮತ್ತೆ ಸ್ನಾನ ಮಾಡುವಾಗ ಅದ್ರ ಸುತ್ತ ಪ್ಲಾಸ್ಟಿಕ್ ಕವರ್ ಅದನ್ನೆಲ್ಲ ಕಟ್ಟೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಅದ್ರ ಮೇಲೇನು ನೀರು ಹೋದ್ರೆ ಏನು ಸಮಸ್ಯೆ ಉಂಟಾಗಲ್ಲ. ಬಟ್ ಏನು ಅಂತಂದ್ರೆ, ಸ್ನಾನ ಮಾಡಿದ ನಂತರ ನೀವು ಆ ಗಾಯ ಭಾಗ ಏನಿದೆ ಅದನ್ನ ಚೆನ್ನಾಗಿ ಒಣ ಅಥವಾ ಡ್ರೈ ಆಗಿ ಇಟ್ಕೋಬೇಕು. ಮತ್ತೆ ಸ್ನಾನ ಮಾಡೋ ಟೈಮಲ್ಲಿ ಆ ಜಾಗದ ಮೇಲೆ ಉಜ್ಜೋದು, ಬ್ರಷ್ ಅಲ್ಲಿ ಉಜ್ಜೋದು, ತಿಕ್ಕೋದು ಈ ರೀತಿಯಂಥದ್ದನ್ನ ಮಾಡಬಾರದು. ಅಂದ್ರೆ ಗಾಯ ಗುಣ ಆಗೋವರೆಗೆ. ಒನ್ಸ್ ಗಾಯ ಎಲ್ಲ ಸಂಪೂರ್ಣವಾಗಿ ಗುಣ ಆದ್ಮೇಲೆ ನೀವು ಧಾರಾಳವಾಗಿ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡ್ಬೋದು. ಯಾಕಂದ್ರೆ ಕೆಲವೊಬ್ರು ಅವ್ರಿಗೆ ಸಿಸೇರಿಯನ್ ಆಗಿ 4-5 ತಿಂಗಳಾಗಿರುತ್ತೆ, ಉಜ್ಜಬಾರ್ದು ಅಂತ ಹೇಳಿರ್ತೀವಿ ಅಂತ ಹೇಳಿ ಉಜ್ಜದ್ನೇ ಬಿಟ್ಬಿಟ್ಟಿರ್ತಾರೆ ಆ ಜಾಗದಲ್ಲಿ. ಹಾಗಾಗಿ ಅಲ್ಲಿ ಕೊಳೆ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಫ್ಯೂ ಡೇಸ್ ಅಥವಾ ಫಸ್ಟ್ 6 ವೀಕ್ಸ್ ಏನಿರುತ್ತೆ, ಪೂರ ಗಾಯ ಒಣಗೋ ತನಕನುವೆ, ಪೂರ ಗುಣ ಆಗೋ ತನಕನು ಬ್ರಷ್ ಅಲ್ಲಿ ತಿಕ್ಕೋದು ಅದೆಲ್ಲ ಮಾಡಬೇಡಿ ಅಂತ ಹೇಳ್ತೀವಿ. ತದನಂತರ 6 ವಾರ ಆದ್ಮೇಲೆ ಚೆನ್ನಾಗಿ ಗಾಯ ಕೂಡ್ಕೊಂಡಿದೆ, ಹೆಲ್ದಿ ಆಗಿದೆ, ಯಾವುದೇ ರೀತಿಯಂತ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವು ಡೆಫಿನೆಟ್ ಆಗಿ ಹಿಂದೆ ಹೇಗೆ ಸ್ನಾನ ಮಾಡ್ತಾ ಇದ್ರೋ ಹಾಗೇನೆ ಕಂಟಿನ್ಯೂ ಮಾಡಬಹುದು. ಓಕೆನಾ? ಮತ್ತೆ ಈ ಆಪರೇಷನ್ ಆದ್ಮೇಲೆ ನಿಮ್ಗೆ ಬ್ಲೀಡಿಂಗ್ ಸಹ ಇರುತ್ತೆ. ನೀವು ನ್ಯಾಪ್ಕಿನ್ಸ್ ಯೂಸ್ ಮಾಡ್ತಿರ್ತೀರಾ, ಕೆಲವೊಬ್ರು ಮ್ಯಾಟರ್ನಲ್ ಡಯಾಪರ್ಸ್ ಯೂಸ್ ಮಾಡ್ತಿರ್ತೀರಾ ಅಲ್ವಾ? ಸೊ ಹಾಗಾಗಿ ನೀವು ಸ್ನಾನ ಕರೆಕ್ಟ್ ಆಗಿ ಮಾಡದೆ ಹೋದ್ರೆ ಅಥವಾ ಪ್ಯಾಡ್ನ ಅಥವಾ ನ್ಯಾಪ್ಕಿನ್ಸ್ ಏನಿದೆ ಅದನ್ನ ಒಂದು ಎವ್ರಿ 6 to 8 ಅವರ್ಸ್ ನೀವು ಬದಲಾವಣೆ ಮಾಡದೆ ಹೋದ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಓಕೆನಾ? ಎರಡನೇದಾಗಿ ಆ ಹೊಲಿಗೆಯ ಜಾಗನ ಆದಷ್ಟು ಡ್ರೈ ಆಗಿ ಇಟ್ಕೋಬೇಕು. ನಾನು ಹೇಳ್ದಂಗೆ ಸ್ನಾನ ಮಾಡಿದ ತಕ್ಷಣನೇ ನೀವು ಪ್ಯಾಟ್ ಡ್ರೈ ಮಾಡಬೇಕು. ಅಂತಂದ್ರೆ ನೀವು ಒಂದು ಸಾಫ್ಟ್ ಟವಲ್ ನಲ್ಲಿ ಆ ಗಾಯದ ಮೇಲಿದೆ ಅದನ್ನ ನೀಟಾಗಿ ಹಿಂಗೆ ಒತ್ತಿ ನೀಟಾಗಿ ಡ್ರೈ ಮಾಡಬೇಕು. ಓಕೆನಾ? ಇನ್ನು ಕೆಲವೊಬ್ರು ದಪ್ಪ ಇರ್ತಾರೆ ಅಥವಾ ಹೊಟ್ಟೆಯದು ಬೊಜ್ಜು ಬಂದಿರುತ್ತೆ, ಹೊಟ್ಟೆಯದು ಕೆಳಭಾಗ ಹೋಗಿ ಆ ಹೊಲಿಗೆ ಮೇಲೆ ಜೋತ್ ಬೀಳುತ್ತೆ. ಈ ರೀತಿಯಂತ ಸಂದರ್ಭದಲ್ಲಿ ಎಷ್ಟೊಂದ್ಸಲ ನಾವು ಬೆವ್ತಾಗ ಆ ಗಾಯದ ಜಾಗ ಏನಾಗುತ್ತೆ, ಅದು ತೇವಾಂಶಗೊಳ್ಳುತ್ತೆ ಸ್ವೆಟ್ ನಿಂದಾಗಿ. ಸೊ ಯಾವುದಾದ್ರೂ ಒಂದು ಶುಭ್ರವಾಗಿರೋ, ಸ್ವಚ್ಛವಾಗಿರೋ, ತೊಳೆದು ಚೆನ್ನಾಗಿ ಒಣಗಿಸಿರ್ತಕ್ಕಂತಹ ಕಾಟನ್ ಬಟ್ಟೆ, ಅದು ಒಂದು ಕರ್ಚೀಫ್ ಬಟ್ಟೆ ಆಗಿರಬಹುದು, ಕಾಟನ್ ಸಾಫ್ಟ್ ಕಾಟನ್ ಟವಲ್ ಆಗಿರಬಹುದು, ಅಥವಾ ಒಂದು ಬನಿಯನ್ ಬಟ್ಟೆ ಅಥವಾ ಕಾಟನ್ ದುಪ್ಪಟ್ಟ, ಈ ರೀತಿ ತುಂಬಾ ಸಾಫ್ಟ್ ಆಗಿರೋ ಬಟ್ಟೆಯಿಂದ ಆ ಜಾಗನ ಒರೆಸ್ಕೋಬೇಕು, ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳೋದಿಕ್ಕೆ. ಇನ್ನು ಮೂರನೇದಾಗಿ ಆ ಗಾಯದ ಮೇಲೆ ಪ್ರೆಷರ್ ಉಂಟಾಗದೇ ಇರೋ ಹಾಗೆ, ಯಾವುದೇ ರೀತಿಯಂತ ಒತ್ತಡ ಉಂಟಾಗದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಪ್ರೆಷರ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಕೆಮ್ಮಿದೆ ಅನ್ನೋದಾದ್ರೆ, ಅಥವಾ ನಗುವಾಗ ಅಥವಾ ಅಕ್ಷಿ ಮಾಡುವಾಗ ಆ ಅಬ್ಡಾಮಿನಲ್ ಪ್ರೆಷರ್ ಆ ಸ್ಯೂಚರ್ ಸೈಟ್ ಮೇಲೆ ಬೀಳುತ್ತೆ. ಹಾಗಾಗಿ ನೀವು ಯಾವ್ದಾದ್ರು ಒಂದು ಸಣ್ಣ ಸಾಫ್ಟ್ ಪಿಲ್ಲೋ ಅಥವಾ ಕುಷನ್, ಮಾರ್ಕೆಟ್ ಅಲ್ಲೆಲ್ಲ ಒಂದು 100-200 ರುಪೀಸ್ಗೆಲ್ಲ ಸಿಗುತ್ತೆ. ತುಂಬಾ ಸಾಫ್ಟ್, ದೊಡ್ಡ ದಿಂಬಲ್ಲ, ಪಿಲ್ಲೋ ಅಲ್ಲ, ಒಂದು ಸಣ್ಣ ಸಾಫ್ಟ್ ಕುಷನ್ ಏನಿರುತ್ತೆ ಅದು, ಅಥವಾ ಯಾವ್ದಾದ್ರು ಕೈಗೆ ಕೆಲವೊಂದ್ಸಲ ನಮ್ಗೆ ಈ ಸಾಫ್ಟ್ ಕುಷನ್ಸ್ ಯಾವಾಗ್ಲೂ ಕೈಗೆ ಸಿಗಲ್ಲ, ಯಾವ್ದಾದ್ರು ಸಾಫ್ಟ್ ಬಟ್ಟೆ ಆದ್ರೂ ಸರಿ, ಅದನ್ನ ನಾವು ಆ ಗಾಯದ ಮೇಲೆ ಇಟ್ಟುಕೊಂಡು ಕೆಮ್ಮುವಾಗ, ಸೀನುವಾಗ ಅದ್ರ ಸಪೋರ್ಟ್ನ ತಗೋಬೇಕು. ಹಾಗಾಗಿ ಈ ಗಾಯದ ಮೇಲೆ ಹೆಚ್ಚು ಪ್ರೆಷರ್ ಬೀಳೋದಿಲ್ಲ. ಅಂಡ್ ಇದೇ ಕಾರಣಕ್ಕೆ ನಿಮ್ಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗದೆ ಇರೋ ಹಾಗೂ ಸಹ ನೀವು ನೋಡ್ಕೋಬೇಕಾಗಿ ಬರುತ್ತೆ. ಅಂದ್ರೆ ಪ್ರತಿನಿತ್ಯ 3-4 ಲೀಟರ್ ನೀರು ಕುಡಿಯೋವಂಥದ್ದು,
ಸೊಪ್ಪು ತರಕಾರಿ ಹೆಚ್ಚಾಗಿ ತಿಂತಕ್ಕಂಥದ್ದು, ಅಥವಾ ವೆಜಿಟೇಬಲ್ ಸಲಾಡ್ ಅಂದ್ರೆ ತುಂಬಾ ಫ್ಯಾನ್ಸಿಯಾಗಿ ತರಕಾರಿಗಳನ್ನ ತಿನ್ಬೇಕು ಅಂತಲ್ಲ, ಬ್ರೊಕೋಲಿ ತಿನ್ರಿ, ಅವೊಕಾಡೊ ತಿನ್ರಿ, ಆ ರೀತಿ ಅಲ್ಲ. ನಮ್ಗೆ ದಿನನಿತ್ಯ ಸಿಗ್ತಕ್ಕಂಥದ್ದು ಕ್ಯಾರೆಟ್ ಆಗಿರ್ಬೋದು, ಹಸಿ ಕ್ಯಾರೆಟ್ ಚೆನ್ನಾಗಿ ತೊಳೆದು, ಮತ್ತೆ ಹಸಿ ಕುಕ್ಕುಂಬರ್, ಸೌತೆಕಾಗಿರ್ಬೋದು, ಈ ರೀತಿಯಂತ ಒಂದು ತರಕಾರಿಗಳನ್ನ, ನಾರಿನಾಂಶ ಇರ್ತಕ್ಕಂತಹ ಸೊಪ್ಪಿನ ಪಲ್ಯವನ್ನ ತಿನ್ನೋದ್ರಿಂದ ನಿಮ್ಗೆ ಕಾನ್ಸ್ಟಿಪೇಷನ್ ಸಹ ಉಂಟಾಗೋದಿಲ್ಲ, ಮತ್ತೆ ಅದು ದೇಹಕ್ಕೆ ಮತ್ತೆ ಗಾಯ ಗುಣವಾಗಲು ಸಹ ಅದು ಸಹಾಯಕಾರಿ ಆಗಿರುತ್ತೆ. ಇನ್ನು ಅದೇ ಈ ಪ್ರೆಷರ್ ಬೀಳಬಾರ್ದು ಅನ್ನೋ ಕಾರಣಕ್ಕೇನೆ ನೀವು ಎದ್ದೇಳುವಾಗ, ಮಂಚದಿಂದ ಎದ್ದೇಳುವಾಗ ಅಥವಾ ಕೆಳಗಡೆ ಕೂತಿರ್ತೀರ ಆವಾಗ ಎದ್ದೇಳುವಾಗ ಆದಷ್ಟು ನಿಮ್ಮ ಪ್ರೆಷರ್ ಅಥವಾ ವೆಯ್ಟ್ ಏನಿದೆ ಅದನ್ನ ನಿಮ್ಮ ಕೈಗಳ ಮೇಲೆ ಅಥವಾ ಕಾಲುಗಳ ಮೇಲೆ ಹಾಕಿ ಅಬ್ಡಮನ್ ಮೇಲೆ ಹಾಕಕ್ ಹೋಗ್ಬೇಡಿ. ಮತ್ತೆ ಯಾವುದೇ ರೀತಿಯಂತ ಮೂವ್ಮೆಂಟ್ಸ್ ಇದ್ರೂ ತುಂಬಾ ಜರ್ಕಿ ಮೂವ್ಮೆಂಟ್ಸ್ ಮಾಡೋದಿಕ್ ಹೋಗ್ಬೇಡ್ರಿ. ಅಂದ್ರೆ ತುಂಬಾ ಟೈಮ್ ತಗೊಂಡು ಒಂದ್ ಕಡೆಗೆ ಉರುಳೋದಾಗಿರ್ಬಹುದು ಅಥವಾ ಎದ್ದೇಳೋದಾಗಿರ್ಬಹುದು, ಅದನ್ನ ತುಂಬಾ ನಿಧಾನವಾಗಿ ಮಾಡ್ಬೇಕಾಗಿ ಬರುತ್ತೆ. ಓಕೆನಾ? ಅದು ನಾನು ಅಗೇನ್ ಹೇಳ್ತಿರೋ ಹಾಗೆ ಪೂರಾ ಯಾವಾಗ್ಲೂ ಒಂದು ಆಪರೇಷನ್ ಆದ ನಂತರ ಒಂದು 6-7 ತಿಂಗಳು ಹಿಂಗ್ ಮಾಡ್ತಿರ್ಬೇಕು ಅಂತಲ್ಲ. ಎಸ್ಪೆಷಲಿ ಈ 1.5 months ಏನಿದೆ, ಅದು ಎಸ್ಪೆಷಲಿ ನಿಮ್ಗೆ ಹೊಲಿಗೆ ಹಾಕದ್ಮೇಲೆ ನೋವೆಲ್ಲ ಇರುತ್ತೆ, ಅದೆಲ್ಲದನ್ನು ಕಮ್ಮಿ ಆಗೋ ತನಕ ಈ ರೀತಿಯಂತ ಒಂದು ಕ್ರಮಗಳನ್ನ ನೀವು ಅನುಸರಿಸಬೇಕಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಇನ್ಫೆಕ್ಷನ್ ಆಗಬಾರ್ದು ಅಂತಾನೆ ಹೇಳಿ ನಾವು ಒಂದು 3 to 5 days ಆಂಟಿಬಯೋಟಿಕ್ಸ್ ನ ಕೊಟ್ಟಿರ್ತೀವಿ, ಮತ್ತೆ ಪೇನ್ ಕಿಲ್ಲರ್ಸ್ ನ ಕೊಟ್ಟಿರ್ತೀವಿ. ನೀವು ಈ ಕೋರ್ಸ್ ಏನಿದೆ, ಎಸ್ಪೆಷಲಿ ಆಂಟಿಬಯೋಟಿಕ್ ಕೋರ್ಸ್ ಏನಿದೆ, ಅದನ್ನ ಕಂಪ್ಲೀಟ್ ಮಾಡಬೇಕು. ಏನಿರುತ್ತೆ, ಎಷ್ಟು ಟೈಮ್ಗೆ ಅಂತ ಹೇಳಿರ್ತೀವಿ, ಎಷ್ಟು ದಿನಕ್ಕೆ ಅಂತ ಹೇಳಿರ್ತೀವಿ, ಅದನ್ನ ಖಂಡಿತವಾಗ್ಲೂ ಇದನ್ನ ನೀವು ಪೂರ್ಣಗೊಳಿಸಬೇಕು. ಇದು ಅಲ್ಲದೇನೆ ಇದ್ರ ಜೊತೆಗೆ ನಿಮ್ಗೆ ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಅದನ್ನು ಸಹ ನೀವು ಪ್ರತಿನಿತ್ಯವೂ ತಗೊಳ್ಬೇಕು, ಸ್ಕಿಪ್ ಮಾಡಬಾರ್ದು. ಡೆಲಿವರಿ ಆಯ್ತು, ಐರನ್ ಟ್ಯಾಬ್ಲೆಟ್ಸ್ ಏನಕ್ಕೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಏನಕ್ಕೆ ಅಂತ ನೀವು ಅದನ್ನ ಸ್ಟಾಪ್ ಮಾಡೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ಇನ್ನು ಸಾಕಷ್ಟು ಜನ ಎಕ್ಸಸೈಸಸ್ ಬಗ್ಗೆ ಕೇಳ್ತೀರಾ. ನೋಡಿ, ಸಿಸೇರಿಯನ್ ಆದ ನಂತರ ನಾವು ಫಸ್ಟ್ 6 weeks ಅಡಿಕ್ವೇಟ್ ರೆಸ್ಟ್ ಮಾಡಿ, 1.5 ತಿಂಗಳು ಅಡಿಕ್ವೇಟ್ ರೆಸ್ಟ್ ಮಾಡಿ ಅಂತ ಹೇಳ್ತೀವಿ ಹೊರತು ಮೋಸ್ಟ್ ಆಫ್ ದೆಮ್ಗೆ ನಾವು ಬೆಡ್ ರೆಸ್ಟ್ ಹೇಳೋದಿಲ್ಲ. ಅಂದ್ರೆ ಯಾವಾಗ್ಲೂ ಹಾಸಿಗೆಯಲ್ಲೇ ಮಲಗಿರ್ಬೇಕು ಅಂತ ಹೇಳೋದಿಲ್ಲ. ಸೊ ಅಡಿಕ್ವೇಟ್ ರೆಸ್ಟ್ ಅಂತಂದ್ರೆ ಏನು? ಪ್ರತಿನಿತ್ಯ ಒಂದು 8 to 10 hours ಚೆನ್ನಾಗಿ ನಿದ್ದೆ ಮಾಡ್ತಕ್ಕಂಥದ್ದು, ಮತ್ತೆ ಮಧ್ಯಾಹ್ನ ಅಥವಾ ಈವ್ನಿಂಗ್ ಟೈಮ್ಸ್ ಅಲ್ಲಿ 1 to 2 hours ರೆಸ್ಟ್ ಮಾಡೋದು. ಅದು ಅಲ್ಲದೆ ಎಕ್ಸೆಸಿವ್ ಫಿಸಿಕಲ್ ಸ್ಟ್ರೈನ್ ಆಗ್ತಕ್ಕಂತಹ, ತುಂಬಾ ಭಾರ ಎತ್ತುವಂಥದ್ದು, ಅತಿ ಹೆಚ್ಚು ಸ್ಟೇರ್ಸ್ ಹತ್ತೋದು ಇಳಿಯೋದು, ಆ ರೀತಿ ಮಾಡ್ತಕ್ಕಂಥದ್ದು, ಮತ್ತೆ ಕೂತ್ಕೊಂಡು ಮನೆಯನ್ನ ಸಾರಿಸ್ತಕ್ಕಂಥದ್ದು, ಈ ರೀತಿಯಂತ ಹೆವಿ ಫಿಸಿಕಲ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಅವಾಯ್ಡ್ ಮಾಡಬೇಕು. ಓಕೆನಾ? ಅಗೇನ್ ಸ್ಟೇರ್ಸ್ ಕೆಲವೊಬ್ರು ಕೇಳ್ತಾರೆ, ಓಕೆ ಮೇಡಮ್, ನಮ್ದು ರೂಮ್ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಅಥವಾ ನಮ್ಮ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ, ಈಗ ಡೆಲಿವರಿ ಆದ್ಮೇಲೆ ನಾವು ಹತ್ಬಹುದಾ, ಅಲ್ಲಿಗೆ ಹೋಗ್ಬಹುದಾ, ಹತ್ಕೊಂಡು ಮೇಲೆ ಹೋಗ್ಬೋದಾ ಅಂತೆಲ್ಲ ಹೇಳ್ತಿರ್ತಾರೆ. ನೋಡಿ, ನೀವು ಡೆಫಿನೆಟ್ ಆಗಿ ದಿನದಲ್ಲಿ ಒಂದು ಟ್ವೈಸ್ ಅಂತಂದ್ರಲ್ಲ, ಮೆಲ್ಲಿಗೆ ಹತ್ತು ಇಳಿಯೋದನ್ನೆಲ್ಲ ಮಾಡಬಹುದು. ಬಟ್ ಅದನ್ನೇ ಒಂದು ಸ್ಟ್ರೈನಸ್ ಆಕ್ಟಿವಿಟಿ ಆಗಿ ಮಾಡ್ಕೋಬೇಡಿ. ಓಕೆನಾ? ಅದೇ ನೆಕ್ಸ್ಟ್ ಎಕ್ಸಸೈಸಸ್ ಬಗ್ಗೆ ಕೇಳ್ತಿದ್ದವ್ರಿಗೆ, ಫಸ್ಟ್ ಡೇ ಇಂದನೇ ನೀವು ವಾಕ್ ಮಾಡೋದಕ್ಕೆಲ್ಲ ನಾವು ಹೇಳ್ತೀವಿ. ಬಟ್ ಅದೇನೆ ಎಕ್ಸೆಸಿವ್ ವೆಯ್ಟ್ ಲಿಫ್ಟಿಂಗ್ ಆಗಲಿ ಅಥವಾ ಜಿಮ್ಗೆ ಹೋಗೋದಾಗ್ಲಿ, ಅದನ್ನ ಫಸ್ಟ್ 6 weeks ಅವಾಯ್ಡ್ ಮಾಡೋದು ಒಳ್ಳೇದು. ನೀವು ಯಾವಾಗ ನಿಮ್ಗೆ ರೆಡಿ ಅನ್ಸುತ್ತೆ, ಓಕೆ ನಮ್ಗೆ ಹೊಲಿಗೆ ಜಾಗದಲ್ಲಿ ನೋವಿಲ್ಲ, ನಿಮ್ಗೆ ಯಾವಾಗ ನೀವು ರೆಡಿ ಅಂತ ನಿಮ್ಗೆ ಅನ್ಸುತ್ತೋ ಆವಾಗ ನೀವು ಎಕ್ಸಸೈಸಸ್ ನ ಸ್ಟಾರ್ಟ್ ಮಾಡಬಹುದು. ಯಾವಾಗ್ಲೂ ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡೋದನ್ನ ಮೊದಲು ಲೈಟ್ ಆಕ್ಟಿವಿಟೀಸ್ ಇಂದ ಸ್ಟಾರ್ಟ್ ಮಾಡಿ. ಅಂದ್ರೆ ವಾಕಿಂಗ್ ಹೋಗೋದು ಮೊದಲು 100 ಮೀಟರ್, 200 ಮೀಟರ್, ಮತ್ತೆ ಅರ್ಧ ಕಿಲೋಮೀಟರ್, ಹಿಂಗೆ ಸ್ವಲ್ಪ ಮೆಲ್ಲಿಗೆ ವಾಕಿಂಗ್ ಸ್ಟಾರ್ಟ್ ಮಾಡಿಕೊಂಡು ಮೆಲ್ಲಿಗೆ ಸ್ಟ್ರೆಚಿಂಗ್ ಎಕ್ಸಸೈಸಸ್, ಯೋಗ ಎಕ್ಸಸೈಸಸ್, ಈ ರೀತಿಯಂಥದ್ದನ್ನ ಸ್ಟಾರ್ಟ್ ಮಾಡಿ, ಮತ್ತೆ ನಿಮ್ದು ಏನಿದೆ ಫಿಸಿಕಲ್ ಟ್ರೈನಿಂಗ್ ಏನಿದೆ ಅದನ್ನ ನೀವು ಕಂಟಿನ್ಯೂ ಮಾಡ್ಕೋಬಹುದಾಗಿರುತ್ತೆ. ಇದ್ರ ಜೊತೆಗೆ ಕೇಳಿ ಬರುವ ಪ್ರಶ್ನೆ ಏನು ಅಂತಂದ್ರೆ, ಸಂಭೋಗದ ಕ್ರಿಯೆ ಡೆಫಿನೆಟ್ಲಿ 6 weeks ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ನಿಮ್ಗೇನೆ ನೋವಿರುತ್ತೆ. 6 weeks ಆದ್ಮೇಲೆ ನೀವು ಇದನ್ನ 6 weeks ಆದ್ಮೇಲೆ ಅಗೇನ್ ವೆನ್ ಯು ಫೀಲ್ ಯು ಆರ್ ರೆಡಿ, ನಿಮ್ಗೆ ಯಾವಾಗ ನೀವು ರೆಡಿ ಅಂತ ಅನ್ಸುತ್ತೋ ಆವಾಗ ನೀವು ಸ್ಟಾರ್ಟ್ ಮಾಡ್ಕೋಬಹುದಾಗಿರುತ್ತೆ. ಈ ಮಧ್ಯದಲ್ಲಿ ನಿಮ್ಗೆ ಡೆಲಿವರಿ ಆದ ನಂತರ, ಅಂದ್ರೆ ಸಿಸೇರಿಯನ್ ಆದ ನಂತರ 7 ರಿಂದ 10 ದಿನದ ಈ ಟೈಮಿಂಗ್ ಅಲ್ಲಿ ಬರೋದಿಕ್ಕೆ ಹೇಳಿರ್ತೀವಿ. ಯಾಕೆ ಅಂತಂದ್ರೆ ಆ ಹೊಲಿಗೆಯನ್ನ ನೋಡೋದಿಕ್ಕೆ, ಮತ್ತೆ ಇನ್ಫೆಕ್ಷನ್ ಏನಾದ್ರು ಆಗಿದ್ಯಾ ಅಂತ ನೋಡೋದಿಕ್ಕೆ. ಈ 7-10 ದಿನದ ನಂತರನು ನಿಮ್ಗೇನಾದ್ರೂ ಆ ಗಾಯದಲ್ಲಿ ಏನಾದ್ರೂ ಕೆಂಪು ಕಾಣಿಸ್ಕೊತಿದೆ, ತುಂಬಾನೇ ನೋವಿದೆ, ಅಥವಾ ಜ್ವರ ಹೆಚ್ಚು ಬರ್ತಾ ಇದೆ, ಮತ್ತೆ ಅಲ್ಲಿಂದ ಯಾವುದೇ ರೀತಿಯಂತ ಸೋರುವಿಕೆ ಯಾವ್ದಾದ್ರು ಇದ್ರೆ, ಅದು ನೀರ್ ತರ ಸೋರುವಿಕೆ ಇರಬಹುದು, ಅಥವಾ ಕೀವು ಇರಬಹುದು, ಅಥವಾ ಒಂದು ದುರ್ವಾಸನೆ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಏನಾದ್ರೂ ಇದೆ ಅಂತ ಅಂದ್ರೆ ನೀವು ಡೆಫಿನೆಟ್ ಆಗಿ ನಿಮ್ಮ ಡಾಕ್ಟರ್ನ ನೀವು ಭೇಟಿ ಮಾಡಬೇಕು. ಜೊತೆಗೆ ಆಹಾರದ ಪದ್ಧತಿನ ನೋಡೋದಾದ್ರೆ,
ಈಗ ಗಾಯ ಆಗಿರೋದು ಎಲ್ಲ ಒಂದು 6-7 ಲೇಯರ್ಸ್ ಅಲ್ಲೂ ಪೂರ ಅದು ಹೀಲ್ ಆಗ್ಬೇಕು. ಸೊ ಇದೇ ಕಾರಣಕ್ಕೆ ನೀವು ತಿಂತಕ್ಕಂತ ಆಹಾರನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದ್ ಕಡೆ ಪಥ್ಯ ಇರಬೇಕು, ಬಾಣಂತಿ ಪಥ್ಯ ಇರಬೇಕು, ಉಪ್ಪು ಸಪ್ಪೆ ಊಟ ಮಾಡ್ಬೇಕು, ಬೇರೆಯವರು ತಿಂತಕ್ಕಂತ ಆಹಾರನ ಕೊಡಲಿಕ್ಕೆ ಬರಲ್ಲ ಅಂತ ಅಂತಾರೆ. ದಯವಿಟ್ಟು ಈ ತಪ್ಪನ ಮಾಡಬೇಡಿ. ಕೆಲವೊಂದ್ಸಲ ನೀರನ್ನು ಸಹ ದಿನಕ್ಕೆ 1 ಗ್ಲಾಸ್ ಮಾತ್ರ ನೀರು ಅಥವಾ 2 ಗ್ಲಾಸ್ ಮಾತ್ರ ನೀರು, ಅದ್ರ ಮೇಲೆ ಕುಡಿಯೋಂಗಿಲ್ಲ ಅಂತೆಲ್ಲ ನಿರ್ಬಂಧನೆಗಳನ್ನ ಹೇಳ್ತಾರೆ. ದಯವಿಟ್ಟು ಈ ತಪ್ಪನಂತೂ ಮಾಡಬೇಡಿ. ಎಷ್ಟು ವೈಟಮಿನ್ ಸಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳು ಅಂದ್ರೆ ಸೀಸನ್ಗೆ ತಕ್ಕಂತೆ, ಆ ವಾತಾವರಣಕ್ಕೆ ತಕ್ಕಂತೆ ಕಿತ್ತಳೆ ಹಣ್ಣಾಗಿರ್ಬಹುದು, ಮೋಸಂಬಿ ಹಣ್ಣಾಗಿರ್ಬಹುದು, ಅಥವಾ ಬೆಟ್ಟದ ನೆಲ್ಲಿಕಾಯಿ, ಈ ರೀತಿ ಆಮ್ಲ, ಈ ರೀತಿ ಅಂತದನ್ನ ಸೇವನೆ ಮಾಡಬೇಕು. ಇದ್ರ ಜೊತೆಗೆ ಪ್ರೋಟೀನ್ ಹೆಚ್ಚು ಇರ್ತಕ್ಕಂಥದ್ದು. ಯಾಕಂದ್ರೆ ಟಿಶ್ಯೂ ರೀಜನರೇಟ್ ಆಗ್ಬೇಕು. ಎಲ್ಲಿ ಕಟ್ ಮಾಡಿರ್ತೀವಿ ಅದೆಲ್ಲ ಮತ್ತೆ ಅದು ರೀಜನರೇಟ್ ಆಗೋದಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಪ್ರೋಟೀನ್. ಅಂದ್ರೆ ಬೇಯಿಸಿರೋ ಮೊಟ್ಟೆ, ಪ್ರತಿದಿನ ಒಂದೊಂದು ಬೇಯಿಸಿರೋ ಮೊಟ್ಟೆಯನ್ನ ತಿನ್ರಿ. ನೀವು ನಾನ್ ವೆಜ್ ತಿಂತೀರಾ ಅಂತಂದ್ರೆ ಆಫ್ಟರ್ 6 to 7 days ಏನಿರುತ್ತೆ ಆವಾಗ ನೀವು ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು, ಒಂದು ಎಕ್ಸ್ಟ್ರಾ ವಿಷಲ್ ಓಡಿಸಿರತಕ್ಕಂಥ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಆ ರೀತಿ ನಾನ್ ವೆಜ್ ನ ನೀವು ಸೇವಿಸಬಹುದಾಗಿರುತ್ತೆ. ಮತ್ತೆ ವೆಜಿಟೇರಿಯನ್ಸ್ ಆದ್ರೆ ಪ್ರೋಟೀನ್ಗೋಸ್ಕರ ಬೇಳೆ ಕಾಳುಗಳೇನಿರುತ್ತೆ, ದಾಲ್ ಏನಿರುತ್ತೆ, ಇಂಥದ್ದನ್ನ ನಾವು ಹೆಚ್ಚಿಗೆ ಸೇವನೆ ಮಾಡಬೇಕು. ಓಕೆನಾ? ಸೊ ಈ ಎಲ್ಲ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.